ಧರ್ಮೇಂದ್ರ ಪ್ರಧಾನ್ ಮಂತ್ರಿಗಿರಿ ಕಳೆದುಕೊಂಡು ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟುಬಿಟ್ಟು ಇದೀಗ ಏನು CJP ದೊಡ್ಡ ಪ್ರತಿಭಟನೆ ಮಾಡಿ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ಮೇಲೆ ದಾಳಿಯಾಗಿ ನೀಟ್ ಎಕ್ಸಾಮ್ನ ಕ್ವಶನ್ ಪೇಪರ್ ಲೀಕ್ ಆಗಿ 22 ಜನ ವಿದ್ಯಾರ್ಥಿಗಳು ಸ್ಯೂಸೈಡ್ ಮಾಡಿಕೊಂಡು ಪಡಬಾರದ ಪಾಡುಪಟ್ಟು ಜನ ಈ ಒಂದು CJP ಪ್ರತಿಭಟನೆಗೆ ಬರೀ ಜನ್ಜಿ ಇರಲಿಲ್ಲ, ಅದರಲ್ಲಿ ಅನೇಕ ಪೋಷಕರು ಬಂದಿದ್ದರು CJP ಪ್ರತಿಭಟನೆಗೆ. ನಾವು ಇವರು ಸಹಕಾರ ಕೊಡ್ತಾ ಇದ್ದೀವಿ, ನನಗೂ ಮಕ್ಕಳಿದ್ದಾರೆ, ಅವರಿಗೆ SLC ಓದ್ತಾ ಇದ್ದಾರೆ, 9ನೇ ಕ್ಲಾಸ್ ಓದ್ತಾ ಇದ್ದಾರೆ, ನಾಳೆ ಅವರು ನೀಟ್ ಬರೀತಾರೆ, ಇಂಥ ಶಿಕ್ಷಣ ಸಚಿವ ನಮಗೆ ಬೇಕಾಗಿಲ್ಲ, ಇಂಥ ಮನುಷ್ಯ ನಮಗೆ ಬೇಕಾಗಿಲ್ಲ, ಇವರೇನು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅದು ಸರಿ ಇದೆ ಅಂಥೇಳಿ ತುಂಬ ಜನ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದರು. ಗೊತ್ತಿರ್ತಕ್ಕಂಥ ವಿಚಾರವೇ. ಸ್ಥಳದಲ್ಲೇ ಒಬ್ಬ ದೆಹಲಿ ಪೊಲೀಸ್ ಅಧಿಕಾರಿ, ಸಬ್ ಇನ್ಸ್ಪೆಕ್ಟರ್ ಇರಬೇಕು, ಆ ಮನುಷ್ಯ ಬಂದು ವೇದಿಕೆ ಮೇಲೇ ನಾನು ರಿಸೈನ್ ಮಾಡ್ತಾ ಇದ್ದೀನಿ, ನಾನು ಈ ಕೆಲಸದಲ್ಲಿ ಇರಲ್ಲ, ಈ ಮಕ್ಕಳಿಗೆ ನಾನು ಹೊಡೆಯೋಕ್ಕೆ ನನಗೆ ಮನಸ್ಸು ಬರಲಿಲ್ಲ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧ ಇದೆ ಅಂತ ಒಬ್ಬ ಮನುಷ್ಯ ಮಾತಾಡಿದ್ರು. ಇನ್ಯಾರೋ ಸೈನ್ಯದಲ್ಲಿ ಇದ್ದಂಥವರು ನೀವು ಬನ್ನಿ ಅಂತ ರಜೆ ಮೇಲೆ ಹೋಗಿದ್ರಂತೆ, ಬನ್ನಿ ಅಂತ ಕರೆದ್ರು, ನಾನು ರಿಸೈನ್ ಮಾಡಿ ಬಂದಿದ್ದೀನಿ ಅಂತ ಮಾತೆಲ್ಲ ಬಂತಲ್ಲ. ತಾತ್ಪರ್ಯ ಏನು ಹೇಳಿ? ಮಕ್ಕಳಿಗೆ ಅನ್ಯಾಯ ಆಯಿತು, ಮಕ್ಕಳು ಸತ್ತರು, 22,80,000 ಜನ ಈ ಒಂದು ಎಕ್ಸಾಮನ್ನು ಬರೆದಿದ್ದರು, ಅವರಿಗೆಲ್ಲ ತೊಂದರೆ ಆಯಿತು, ಅವ್ರಿಗೆಲ್ಲ ತುಂಬ ಹಿಂಸೆ ಆಯಿತು, ಮೆಂಟಲಿ ಪ್ರೆಷರ್ಗೆ ಒಳಗಾಗಿದ್ದರು ಅವರೆಲ್ಲರೂ ಕೂಡ. ಒಂದು ಸಲ ಎಕ್ಸಾಮ್ ಬರೆಯೋದೇ ಕಷ್ಟ ಆಯಿತು, ಅಂಥದ್ರಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿಬಿಡ್ತು. ಇನ್ನೊಮ್ಮೆ ಎಕ್ಸಾಮ್ ನಾವು ಬಹಳ ಚೆನ್ನಾಗಿ ಮಾಡಿಬಿಟ್ಟಿದ್ದೀವಿ, ಬಹಳ ಸ್ಟ್ರಿಕ್ಟ್ ರೂಲ್ಸ್ ತಂದು ಮಾಡಿಬಿಟ್ಟಿದ್ದೀವಿ ಅಂತ ಹೆಮ್ಮೆ ಥರ ಹೇಳ್ಕೊಳ್ತಾರೆ, ನಾಚಿಕೆ ಇಲ್ಲದೆ. ಇದೆಲ್ಲ ಜಂತರ್ ಮಂತರ ನೋಡಿಬಿಟ್ಟಿದ್ದೀವಿ. ಯಾವ ಥರ ಉತ್ತರ ಕೊಡಬೇಕೋ, ಯಾರ್ಯಾರಿಗೆ ಏನೇನು ಉತ್ತರ ಕೊಡಬೇಕೋ ಆ ಮಕ್ಕಳು ಅವರಿಗೆ ತೋಚಿದ ರೀತಿಯಲ್ಲಿ ಅವರು ಅದನ್ನು ಕೊಟ್ಟಿದ್ದಾರೆ. ಸರಿ ತಪ್ಪಿನ ವಿಶ್ಲೇಷಣೆ ಆಮೇಲೆ ಪೊಲೀಸರು ಯಾವ ಥರ ಉತ್ತರ ಕೊಟ್ಟರು ಅವ್ರಿಗೆ, ಅದಕ್ಕೆ ತಕ್ಕಂತೆ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಅದು ಸರಿ ಅನಿಸ್ತು ಆ ಮೊಮೆಂಟ್ಗೆ, ಅದನ್ನು ಅವರು ಮಾಡಿದ್ದಾರೆ. ಸರಿ ತಪ್ಪುಗಳ ನಿಷ್ಕರ್ಷೆ, ವಿಶ್ಲೇಷಣೆ, ವಿವರವಾದಂಥ ವಿಶ್ಲೇಷಣೆ ಆಮೇಲೆ ಅದು ನಡ್ಕೊಳ್ಳಿ. ಪಾಯಿಂಟ್ ಏನಾಯಿತು ಅಂತ ಹೇಳಿದ್ರೆ, ಈ ಧರ್ಮೇಂದ್ರ ಪ್ರಧಾನ್ ಈ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ದೊಡ್ಡ ಸನ್ಮಾನ ರೀತಿಯಲ್ಲಿ ಆಗಿಬಿಡ್ತಾವೆ. ಸ್ವಾಗತ ಮಾಡಿದ್ದು ದೊಡ್ಡ ಸನ್ಮಾನ ಥರ ಆಗಿಬಿಡ್ತು. ಅದಕ್ಕೆ ಲೋಕಸಭೆಯಲ್ಲಿ ಏನ್ರಿ, ಈ ಧರ್ಮೇಂದ್ರ ಪ್ರಧಾನ್ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡಿದಂಥ ಮನುಷ್ಯನನ್ನು ರಾಜೀನಾಮೆ ಕೊಟ್ಟು ಆಚೆ ಕಳಿಸಿದಾಗ, ಕ್ಯಾಬಿನೆಟ್ಟಿಂದ ಆಚೆ ಇಟ್ಟಾಗ ಆ ಮನುಷ್ಯನ ಯಾವ ಥರ ಇಡಬೇಕಾಗಿತ್ತು ಆ ಥರ ಇಡಬೇಕಾಗಿತ್ತು. ಅದು ಬಿಟ್ಟುಬಿಟ್ಟು ಏನೋ ಯುದ್ಧ ಗೆದ್ದು ಬಂದ ಮನುಷ್ಯನ ರೀತಿಯಲ್ಲಿ, ಪಾಕಿಸ್ತಾನದ ವಿರುದ್ಧ ಯುದ್ಧ ಗೆದ್ದು ಬಂದ ರೀತಿಯಲ್ಲಿ ಅವರನ್ನು ಸನ್ಮಾನಿಸ್ತಾ ಇದ್ದೀರಲ್ಲ, ಇದು ಸರಿನಾ ಅಂಥೇಳಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಹೋದ ಕಡೆಲ್ಲ ಜೈಕಾರ. ಹೇಗಿದು ಅಕ್ಸೆಪ್ಟಬಲ್ಲ? ಇದು ಒಬ್ಬ ಮನುಷ್ಯ ದೇಶದ ಜನಗಳ ವಿರೋಧ ಕಟ್ಟಿಕೊಂಡು ದೇಶದ ವಿದ್ಯಾರ್ಥಿಗಳ ಎದುರುಗಡೆ ಪ್ರತಿಭಟನೆಯನ್ನು ಫೇಸ್ ಮಾಡಿ ಛೀಮಾರಿ ಹಾಕಿಸ್ಕೊಂಡು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರಾಜೀನಾಮೆ ತೆಗೆದುಕೊಂಡ ಬಳಿಕವೂ ಈ ಮನುಷ್ಯನಿಗಿಂತ ಒಂದು ವೆಲ್ಕಮ್ ಕೊಡ್ತಾ ಇದ್ದೀರಿ ನೀವು ಸಂಸತ್ತಿಗೆ ಅಂದರೆ ಏನು ಅರ್ಥ ಇದಕ್ಕೆ? ಇಂಥ ಸ್ವಾಗತಕ್ಕೆ ಇವರು ಅರ್ಹರಿದ್ರಾ, ಲಾಯಕ್ಕಿದ್ರಾ ಇವರು? ಇದಕ್ಕೆ ಇಷ್ಟೆಲ್ಲ ಮಾಡಬೇಕಾಗಿತ್ತಾ? ಹಾಗಿದ್ದರೆ ನೀವು ರಾಜೀನಾಮೆ ತೊಗೋಬಾರ್ದಾಗಿತ್ತು ನೀವು. ಸರಿ ಇದ್ದಾರೆ, ಅದ್ಭುತ, ಸರ್ವರಿಂದ ಸರ್ವ ವಂದಿತ ಈ ಮನುಷ್ಯ, ಸಕಲ ಸ್ಥಳಗಳ ವಂದಿತ, ಸರ್ವ ವಂದಿತ ಅಂತ ಬಿರುದು ಕೊಟ್ಕೊಂಡು ಇಟ್ಕೊಳ್ಬೇಕಾಗಿತ್ತು. ಜನಗಳಿಗೆ ಬೇಡದ ಮನುಷ್ಯನನ್ನು ನೀವು ಕರೆದು ಹಿಂಗೆ ಹಾರ ತುರಾಯಿ ಹಾಕಿಬಿಟ್ಟು ಸನ್ಮಾನಿಸ್ತಾ ಇದ್ದೀರಿ ಅಂದರೆ ಏನು ಯುದ್ಧ ಗೆದ್ದು ಬಂದ ಈ ಮನುಷ್ಯ ಅಂಥೇಳಿ ಸಂಸದ ಅಲ್ಲಿ ಕೇಳಿರೋದಲ್ಲಿ. ಸಂಸತ್ತಿಗೆ ಪ್ರಧಾನ್ ಬರುವಂಥ ವೇಳೆಯಲ್ಲಿ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದು BJP MPಗಳು. ಧರ್ಮೇಂದ್ರ ಪ್ರಧಾನ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿ ಸ್ವಾಗತ ಕೋರಿಬಿಟ್ಟಿದ್ರು. BJP ಸಂಸದರು ಅವ್ರನ್ನ ಸುತ್ತುವರೆದು ಜೈಕಾರ ಕೂಗಿ ಸಂಭ್ರಮದಿಂದ ಸ್ವಾಗತ ಮಾಡ್ತಾರೆ. ಒಬ್ಬರು ಸಂಸದ ಧರ್ಮೇಂದ್ರ ಪ್ರಧಾನ್ ಅವರ ತಲೆಗೆ ಸಾಂಪ್ರದಾಯಿಕ ಟೋಪಿ ಹಾಕಿಬಿಟ್ಟು ಹೆಗಲಿಗೆ ಶಾಲು ಹಾಕಿ ಸನ್ಮಾನ ಮಾಡಿದ್ದಕ್ಕೆ ಸಂಸದ ಗೌರವ್ ಗೊಗೊಯ್ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡು ಜೀವ ಕಳ್ಕೊಂಡ್ರು. ನಿಮಗೆ ನಾಚಿಕೆ ಆಗಲ್ವಾ? 21 ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಪ್ರತ್ಯಕ್ಷ ಪರೋಕ್ಷ ಕಾರಣಕರ್ತನಾಗಿರ್ತಕ್ಕಂತಹ ಈ ಮನುಷ್ಯ MP, ಈ ಮನುಷ್ಯ ಪಾರ್ಲಿಮೆಂಟ್ಗೆ ಬಂದಾಗ ನೀವು ಹಿಂಗೆ ಹಾರ ತುರಾಯಿ ಹಾಕಿ, ಟೋಪಿ ಹಾಕಿ, ಸಾಂಪ್ರದಾಯಿಕ ಟೋಪಿಗಳು ಹಾಕಿ ಸನ್ಮಾನ ಮಾಡಿ ಜಿಂದಾಬಾದ್ ಅಂತೀರಲ್ಲ, ನಿಮಗೇನು ನಾಚಿಕೆ ಏನು ಇಲ್ವಾ ನಿಮಗೆ? ಗೌರವ್ ಗೊಗೊಯ್ ಪ್ರಶ್ನೆ ಇದು. ಯಾರ ಅಧಿಕಾರಾವಧಿಯಲ್ಲಿ ಮಕ್ಕಳು ಪ್ರಾಣ ಕಳೆದುಕೊಂಡ್ರೋ ಆ ಸಚಿವರು ರಾಜೀನಾಮೆ ಕೊಟ್ಟರು ಅಷ್ಟೇ ಇಲ್ಲಿರೋದು. ಮಕ್ಕಳ ಪ್ರಾಣಕ್ಕೆ ಸಚಿವ ಸ್ಥಾನದ ಬೆಲೆ ಅಷ್ಟೇ ಇಲ್ಲಿ. ಈ ಮನುಷ್ಯ MP ರಾಜೀನಾಮೆ ಕೊಡಬೇಕಾಗಿತ್ತು, MP ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು, ಬರೀ ಮಿನಿಸ್ಟರ್ ಅಲ್ಲ. ಇಷ್ಟು ಮಕ್ಕಳ ಸಾವಿಗೆ ನಾನು ಕಾರಣಕರ್ತನಾಗ್ಬಿಟ್ನಲ್ಲ ಅನ್ನುವ ನೈತಿಕತೆ, ಬೇಸರ, ದುಃಖ ಈ ನಿಜವಾಗ್ಲೂ ಈ ಮನುಷ್ಯನಿಗೆ ಇದ್ದಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು ಅವರು. ಆದರೆ ಸದನಕ್ಕೆ ಬಂದಾಗ ಆ್ಯಸ್ ಎಫ್ ಪಾಕಿಸ್ತಾನದ ವಿರುದ್ಧದ ವಾರ್ನಲ್ಲಿ ಗೆದ್ದು ಬಂದ ಸೈನಿಕನ ರೀತಿಯಲ್ಲಿ ನೀವು ಸ್ವಾಗತ ಮಾಡ್ತಾ ಇದ್ದೀರಲ್ಲ ಅಂತೇಳಿ BJP ವಿರುದ್ಧವಾಗಿ ವಾಗ್ದಾಳಿ ಮಾಡಿದ್ದು ಕಾಂಗ್ರೆಸ್ನ MP ಗೌರವ್ ಗೊಗೊಯ್.
किस बच्चों की जान गई, आत्महत्या उन्होंने की। आपको शर्म नहीं आती इस सरकार को कि जिस मंत्री के तहत में 21 बच्चों ने अपनी जान गंवा दी, आत्महत्या की, जब उसने अपने मंत्री पद से इस्तीफा दिया, कल जब वो सदन में आए आपने उनको ऐसा माला पहनाया ताकि जैसे वो पाकिस्तान से जंग लड़के आए हैं, ऐसा माला पहनाया, ऐसा उनका वजूद उनको बड़ा किया मानो कि वो पाकिस्तान से जाकर सीमा पे जाकर जंग लड़के आए हैं। ये है उनकी सच्चाई। दुख लगता है सर। 21 बच्चों की जान गई, आत्महत्या उन्होंने की।